6 ಗಂಟೆ ಆಯ್ತು. ದೀಪಾರಾಧನೆ ಶುರು ಮಾಡೋಣ ಹಸಿನಮ್ಮ. ಹೋಗ್ತೀನಿ ಚಿಕ್ಕಪ್ಪ, 5 ನಿಮಿಷ. ಅಯ್ಯೋ, ನೀವೆಲ್ಲರೂ ನಿಂತ್ಕೊಂಡಿದ್ರೆ ನಾನು ಮಾತ್ರ ಕೂತ್ಕೊಂಡಿದ್ದೀನಿ. ತಪ್ಪು ತಿಳ್ಕೊಬೇಡಿ ಯಜಮಾನ್ರೆ. ನೈನಿ, ನಿನಗೆ ಹುಷಾರಿಲ್ಲ ಅಂತ ಹೇಳಿದ್ಯಲ್ಲ? ನಾನು ಯಾವಾಗ ಹೇಳಿದೆ ನನ್ಗೇನಾಗಿದೆ ಅಂತ? ಆಗ್ಲೇ ಹೇಳದ್ಯಲ್ಲಮ್ಮ ನನ್ನ ಆಜ್ಞೆ. ನಿಮಗೆ ತುಂಬಾ ಸಲ ಹೇಳಿದ್ದೀನಿ ನನ್ನ ಕರಿಬೇಡಿ ಅಂತ. ಇಷ್ಟೊತ್ತವರೆಗೂ ಚೆನ್ನಾಗೇ ಇದೆಯಲ್ಲ ಅಕ್ಕ. ಇದು ಕಾಮನ್ನೇ ಬಿಡು. ತ್ರಿನೇತ್ರಿ ಅಂದ್ರೆ ಮಾತ್ರ ಉತ್ತರ ಕೊಡೋದು ಅನ್ಸುತ್ತೆ. ಅಂದ್ರೇನು? ಅದೇ ತಾನೇ ನನ್ನ ಹೆಸರು. ನೈನಿ, ಮಧ್ಯಾಹ್ನ ಎಲ್ಲ ಚೆನ್ನಾಗೇ ಇದ್ಲು, ಸಂಜೆ ಆಗ್ಬೇಕಾದ್ರೆ ಹೀಗಾದ್ಲು. ಸೈಲೆಂಟ್ ಆಗಿರೋದೇ ಬೆಟರ್ ಮಾಮ್. ನೈನಿ, ಜಸ್ಟ್ ರಿಲ್ಯಾಕ್ಸ್. ನೀನ್ ರೆಸ್ಟ್ ತಗೋ. ನಂಗೇನೂ ಆಗಿಲ್ಲ ಅಕ್ಕ, ನೋಡು ಆರಾಮಾಗಿದ್ದೀನಿ ನಾನು. ಅಯ್ಯೋ ದೇವ್ರೆ, ಇದೇನಿದು? ನಮಗೆ ಅಭ್ಯಾಸ ಆಗೋಗಿದ್ಯೇ. 1 ನಿಮಿಷ ಎಲ್ಲರೂ ಸುಮ್ಮನಿರಿ. ಅಮ್ಮ ತ್ರಿನೇತ್ರಿ, ಹೇಳಿ ಸ್ವಾಮಿ. ಕೈಗೆ ಗಡಿಯಾರ ಕಟ್ಕೊಳ್ಳೋ ಅಂತ ಅಭ್ಯಾಸ ಇದೆಯಾ ಅಮ್ಮ ನಿನಗೆ? ಇಲ್ಲ ಸ್ವಾಮಿ, ನಾನು ವಾಚ್ ಕಟ್ಕೊಳ್ಳಲ್ಲ, ನಂಗೆ ಇಷ್ಟ ಆಗಲ್ಲ. ಸೀರೆ ಉಟ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ಡ್ರೆಸ್ಸೇ ಹಾಕೋತೀನಿ ಅಂತಾನೆ ಹೇಳಿಲ್ಲ. ಲಂಗ ದಾವಣಿ ಹಾಕೋತೀನಿ, ನಂಗೆ ಅದೇ ಇಷ್ಟ ಕೂಡ. ಇಷ್ಟ ಇಲ್ದಿದ್ಮೇಲೆ ವಾಚ್ ಯಾಕೆ ಹಾಕೊಂಡಿದ್ಯಾ ನೈನಿ? ವಾಚ್ ಕಟ್ಕೊಂಡಿದ್ದೀನ? ಯಾಕೆ ಕಟ್ಕೊಂಡಿದ್ದೀನಿ? ಅದೇ ಯೋಚನೆ ಮಾಡ್ತಿದ್ದೀನಿ ಅಕ್ಕ. ಚೆನ್ನಾಗಿದೆ ಬಿಡಿ. ತುಂಬಾ ಅಚ್ಚುಕಟ್ಟಾಗಿ ನಾಟಕ ಮಾಡ್ತಾ ಇದ್ದೀರಾ ನೀವು. ಹೇ ವಿಕ್ರಾಂತ್, ಬ್ರೋ, ದಯವಿಟ್ಟು 2 ನಿಮಿಷ ನನ್ನ ತಡಿಬೇಡ ಬ್ರೋ. ಜಸ್ಟ್ 2 minutes.